ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಪಂಚಧಾನ್ಯಗಳ ಪರಮಾನ್ನ ಅಂತ ಅನ್ಕೋಬಹುದು, ಪಂಚಾಮೃತ ಅಂತಾನು ಅನ್ಕೋಬಹುದು. ಆ ತರದ್ ಒಂದ್ ಪಲ್ಯ ಮಾಡ್ತಾ ಇದ್ದೆ, ಎಲ್ಲ ಧಾನ್ಯಗಳನ್ನ ಹಾಕಿ. ಅದ್ರ ಜೊತೆ ಹಂಗೆ ಪಲ್ಯ ಒಂದೇ ಏನ್ ಮಾಡಿ ತೋರ್ಸೋಣ, ಒಂದ್ 4 ಚಪಾತಿ ಮಾಡಿನೂ ತೋರ್ಸೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲ್ಸ್ಕೊಂಡಿದ್ದೆ. ಅದೇ ಇನ್ನು ಗೋಧಿ ಬಿಸ್ಕೊಂಬಂದ್ ಇಟ್ಕೊಂಡಿದ್ದೆ ಹಿಟ್ಟು. ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದ್ 4 ಚಪಾತಿ ಮಾಡ್ಬಿಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಎಣ್ಣೆ ಹಾಕಿ, ನೀರ್ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಈ ತರ ಮೆತ್ತಗೆ ಮಾಡ್ಕೊಂಡು ಒಂದ್ ಪಾತ್ರೆ ಮುಚ್ಚಿ ಇಟ್ಬಿಡ್ಬೇಕು. ಈ ಕಡೆ ನೋಡಿ 5 ಧಾನ್ಯಗಳನ್ನ ನಾನು ಮುಂಚೆ ನೆನೆಸ್ಕೊಂಡಿದ್ದೆ, ರಾತ್ರಿನೇ ನೆನೆಸಿದ್ದೆ. ತೊಗರಿಬೇಳೆ, ಕಡ್ಲೆಕಾಳು, ಹೆಸರು ಕಾಳು, ಶೇಂಗಾ ಬೀಜ, ಅಲಸಂದಿ ಕಾಳು ಎಲ್ಲಾನು ಹಾಕಿದ್ದೆ, ಕಡಲೆಕಾಳು ಎಲ್ಲಾನು ಹಾಕಿದ್ದೆ. ಅದೆಲ್ಲಾನು ರಾತ್ರಿ ನೆನೆಸ್ಬಿಟ್ಟು ಇವಾಗ ಕುದಿಯಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಮಸಾಲೆ ಮಾಡ್ಕೊಳ್ಳೋದನ್ನ ನೋಡೋಣ. ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ನೋಡಿ ಇದು ಬೆಳ್ಳುಳ್ಳಿ ನೋಡಿ ರೆಡಿ ಆಯ್ತದ. ಮಿಕ್ಸಿ ಮಾಡ್ಕೊಳದು ಈ ತರ ಮಾಡ್ಕೊಂಡ್ರೆ ನೀವು ಜಾಸ್ತಿ ಯಾವ ಇದ್ರ ಹೋಟೆಲ್ ಇದನ್ನು ಬೇಡ, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ತರ ಒಂದ್ಸಲ ಮಾಡಿ ನೋಡಿ. ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಅವು ಸಾಸಿವೆ ಜೊತೆ ಉದ್ದಿನ ಬೇಳೆ ಮಿಕ್ಸ್ ಆಗಿರ್ಬೇಕಂದ್ರೆ ನಮ್ಮ ಮೊಮ್ಮಗ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾನೆ. ಈರುಳ್ಳಿ ಮಾತ್ರ ಚೆನ್ನಾಗಿ ಬೇಯಬೇಕು ಇದ್ರಲ್ಲಿ. ನೋಡಿ ಚೆನ್ನಾಗಿ ಇದಾಗ್ತಾ ಇದೆ ಇವಾಗ. ಈಗ ಟೊಮೆಟೊನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ ನಾನು ಹಂಗೆ. ಇದು ಮಿಕ್ಸಿ ಮಾಡಿದಿತ್ತಲ್ಲ ಕೊಬ್ಬರಿ, ಅದು ಅದರಲ್ಲೇನೆ ಸಪ್ರೇಟ್ ಆಮೇಲೆ ಅಂತ ತೆಗೆದ್ಬಿಟ್ಟು ಅದರಲ್ಲೇನೆ ಟೊಮೆಟೊ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಒಂದು 3 ಚಮಚದಷ್ಟು ಖಾರ ಪುಡಿ. ಸ್ವಲ್ಪ ಖಾರ ಕಡಿಮೆ ಇದೆ ನಮ್ದು, ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಹಂಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದು ರುಬ್ಬಿಟ್ಕೊಂಡಂತ ಕೊಬ್ಬರಿ ಮಸಾಲೆಯನ್ನ ಹಾಕೊಂಡು ಚೆನ್ನಾಗಿ ಕಲಸಿದ್ರೆ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲೆಲ್ಲ ನೀಟಾಗಿ ಬೇಯುತ್ತದೆ. ಈ ತರ ಅದೇ ಕೊಬ್ಬರಿದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಯಾಕಂದ್ರೆ ಎಣ್ಣೆನು ಅಷ್ಟೊಂದೇನು ಜಾಸ್ತಿ ಹಾಕಿರಲ್ಲ ನಾವು, ಹಂಗಾಗಿ ಈ ಕೊಬ್ಬರಿದು ಇರುತ್ತಲ್ವಾ, ಕೊಬ್ಬರಿದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗ ಅದು. ಇದಕ್ಕೆ ಸ್ವಲ್ಪ ಹಂಗೆ ಮಿಕ್ಸಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಆಮೇಲೆ ಬೇಯಿಸಕ್ಕಿಟ್ಟಿರುವಂತ ಕಾಳು ನೋಡಿ ರೆಡಿ ಆಗಿದೆ. ಇವಾಗ ಯಾವ ತರ ಬೆಂದಿದೆ ಅಂತ ನೋಡಿ ತೋರಿಸ್ತೀನಿ. ಇಷ್ಟು ಬೆಂದ್ರೆ ಸಾಕು, ನೀನ್ ಫುಲ್ ಎಲ್ಲ ಮೆತ್ತಗೆ ಬೇಯಿಸೋದೇನ್ ಬೇಡ, ಇಷ್ಟು ಬೆಂದ್ರೆ ಸಾಕು. ತುಂಬಾ ಚೆನ್ನಾಗಿತ್ತು ಪಲ್ಯ ಮಾತ್ರ. ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ. ಸ್ವಲ್ಪ ಅದು ನಿಮ್ಗೆ ಮಂದ್ ಬರ್ಬೇಕಂದ್ರೆ, ಯಾಕಂದ್ರೆ ಕಾಳು ಸಪ್ರೇಟ್ ಆಗೋದ್ ಬೇಡ, ರಸ ಒಂದ್ ಕಡೆ ಕಾಳು ಒಂದ್ ಕಡೆ ಆಗೋದ್ ಬೇಡ ಅಂದ್ಬಿಟ್ಟು ಚೂರೇ ಕಡ್ಲಿಬೇಳೆ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ಚೆನ್ನಾಗಿರುತ್ತೆ ಈ ತರ. ನೀವು ಯಾವ್ದೇ ಸಾಗು ಮಾಡಿದ್ರು ಈ ತರ ಹಾಕೋಬಹುದು. ಸ್ವಲ್ಪ ಗಾರ್ನಿಶ್ಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡೆ, ಸ್ವಲ್ಪ ಲಾಸ್ಟಿಗೆ ಒಂದ್ ಸ್ವಲ್ಪ ಮೊಸರು ಹಾಕೊಂಡ್ಬಿಡೋಣ. ಒಂದ್ 2-3 ಚಮಚದಷ್ಟು ಮೊಸರು ಹಾಕೊಂಡ್ಬಿಡೋಣ. ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಬೇಕಂದ್ರೆ ಕ್ರೀಮ್ ಬೇಕಾದ್ರೂ ಹಾಕೋಬಹುದು. ನಾನು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿದ್ದು ಟೇಸ್ಟ್ ಬೇರೆ ಇರ್ತೈತಿ, ಕ್ರೀಮ್ ಹಾಕಿದ ಟೇಸ್ಟ್ ಬೇರೆ ಇರ್ತೈತಿ. ನೋಡಿ ಇದು ಹಿಟ್ಟು ನೆನ್ಬಿಟ್ಟಿದೆ ಆಗ್ಲೇ. ಚೆನ್ನಾಗಿ ಇನ್ನೊಂದ್ಸಲ ಮಿದ್ಕೊಂಡ್ಬಿಟ್ಟು ನಾವ್ ಎಷ್ಟು ಅಂದ್ರೆ ಎಲ್ಲರೂ ಮಾಡೋದಕ್ಕಿಂತ ನಾನು ಹಿಟ್ಟು ತುಂಬಾ ಕಡಿಮೆನೆ ತಗೊಂತೀನಿ. ಚಪಾತಿ ಮಾಡೋದಕ್ಕೆ ತೆಳ್ಳಗೆ ಉದ್ಬಿಟ್ಬಿಟ್ಟು ನಾನು ತೆಳ್ಳಗೆ ಉದ್ಬಿಟ್ಟು ಅದ್ ಚೆನ್ನಾಗಿ ಉದ್ದಿದಂಗೆಲ್ಲ. ಆಮೇಲೆ ನಾವೆಷ್ಟು ಉದ್ದುತ್ತೀವೋ ಅಷ್ಟು ಚೆನ್ನಾಗಿ ಉಬ್ಬುತ್ತದೆ. ನಾವ್ ಎಷ್ಟು ತೆಳ್ಳಗ್ ಮಾಡಿದ್ರೂ ಉಬ್ಬುತ್ತೆ ಚಪಾತಿ. ಇದು ನಾವು ಎಣ್ಣೆ ಚಪಾತಿ ಅಂತ ಹೇಳ್ತೀವಿ ಊರ್ ಕಡೆಗೆ. ಎಲ್ಲಾ ಕಡೆ ನಾನು ಎಲ್ಲಾ ಕಡೆ ಇದೇ ಚಪಾತಿನೇ ಮಾಡೋದು ನಾನು. ಎಲ್ಲಿ ಹೋದ್ರುನು ತುಂಬಾ ರುಚಿಯಾಗಿರ್ತೈತಿ ಈ ತರ ಚಪಾತಿ. ಇದು ಹಿಟ್ಟಚ್ ಮಾಡೋ ಚಪಾತಿಗಿಂತಲೂ ಎಣ್ಣೆ ಕಡಿಮೆನೆ ಹಿಡಿಯುತ್ತೆ ಇದು. ಅದು ಹಿಟ್ಟಚ್ ಮಾಡೋ ಚಪಾತಿಗೆ ಮೇಲೊಂದಿಷ್ಟು ಎಣ್ಣೆ ಹಾಕು, ಇದು ಹಾಕು, ಆ ತರ ಎಲ್ಲ ಮಾಡೋದೇ ಬೇಕಾಗಿಲ್ಲ. ನೋಡಿ ಹೆಂಗ್ ಉಬ್ಬಿ ಬರುತ್ತೆ ಇದು ಚಪಾತಿ. ಆಮೇಲೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಿಕ್ಕೆ. ನಾವು ನಾಳೆ ಇಟ್ಕೊಂಡು 3 ದಿನ ಇಟ್ಕೊಂಡು ತಿಂದ್ರುನು ಅಷ್ಟು ರುಚಿಯಾಗಿರುತ್ತದೆ ಚಪಾತಿ. ಎಲ್ಲ ಚಪಾತಿ ಎಲ್ಲ ರೆಡಿ ಆಗಿದೆ, ಬನ್ನಿ ಎಲ್ರು ಊಟ ಮಾಡೋದಕ್ಕೆ. ಈ ತರ ಸಾಗು, ನಿಂಬೆಹಣ್ಣು, ಸೌತೆಕಾಯಿ